ವಿಭೂತಿ. ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನು. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವನು ಲಯಕರ್ತನು. ಶಿವನಿಗೆ ವಿಭೂತಿ ಅಂತಂದರೆ ಇಷ್ಟ. ಆದ್ದರಿಂದಲೇ ಯಾವಾಗಲೂ ಮೈಗೆಲ್ಲ ವಿಭೂತಿಯನ್ನು ಹಚ್ಕೊಂಡಿರ್ತಾನೆ. ಯಾಕೆ ಅಂತಂದರೆ ನಾವು ಏನೇ ಮಾಡಿದರೂ ಅಂತಿಮವಾದ ಸ್ಥಿತಿ ಬೂದಿಯೇ ಆಗುವುದು ಎನ್ನುವುದರ ಸಂಕೇತ. ಆಗ ನಮ್ಮ ಕೋರಿಕೆಗಳು ಸ್ವಲ್ಪವಾದರೂ ನಿಗ್ರಹಿಸಬಹುದು. ವಿಭೂತಿಯನ್ನು ಹಚ್ಕೊಳ್ಳುವಾಗ ಅಲ್ಪ ಸ್ವಲ್ಪ ಕೆಳಗೆ ಬೀಳುತ್ತೆ. ಅದನ್ನು ಮತ್ತೆ ತೆಗೆದುಕೊಂಡು ಯಾರೂ ಹಚ್ಚುವುದಿಲ್ಲ. ಅದೇ ರೀತಿಯಾಗಿ ನಡೆದ ಘಟನೆಗಳನ್ನು ನಾವು ಮರೆಯಬೇಕು. ನಾವು 3 ಬೆರಳಿಗೂ ವಿಭೂತಿ ಹಚ್ಚಿ ಹಣೆಗೆ ಅಡ್ಡವಾಗಿ 3 ಬೆರಳುಗಳಿಂದ 3 ಗೆರೆಗಳನ್ನು ಹಚ್ಚಿಕೊಳ್ತೇವೆ. ಯಾಕೆ ಅಂತಂದರೆ 3ನೆಯ ಕಣ್ಣು ತೆರೆದುಕೊಳ್ಳಲಿ ಅಂತ. ನಮಗಿರುವುದು ಅಡ್ಡ ಕಣ್ಣುಗಳು, 3ನೇದು ಉದ್ದವಾಗಿದೆ. ಇದು 2 ಹುಬ್ಬುಗಳ ಮಧ್ಯೆ. ಅದೇ ಜ್ಞಾನನೇತ್ರ, ಅದೇ ರುದ್ರಾಕ್ಷ. ರುದ್ರ ಅಂತಂದರೆ ಶಿವ, ಅಕ್ಷ ಅಂತಂದರೆ ಕಣ್ಣು. ನಾವು ನೋಡುವ ಕಣ್ಣು ಅಡ್ಡವಾಗಿರುತ್ತವೆ. ಆದ್ದರಿಂದ ಎಲ್ಲವೂ ಅಡ್ಡವೇ. ಅಡ್ಡ ಬರಬೇಡ, ಅಡ್ಡ ಮಾತಾಡಬೇಡ, ಅಡ್ಡವಾಗಿ ನಿಂತ್ಕೋಬೇಡ ಅಂತೆಲ್ಲ ಹೇಳ್ತೇವೆ. ಅದೇ ಜ್ಞಾನನೇತ್ರವು ನಿಂತಿರುತ್ತದೆ. ಎಲ್ಲರಿಗಿಂತಲೂ ಮುಂದೆ ನಿಲ್ಲುತ್ತಾನೆ. ಈಗ ತಾನೇ ಒಂದು ಕಡೆ ನಿಂತಿರುವನು, ಹೀಗೆ ಹೇಳ್ತೇವೆ. ವಿಭೂತಿ ಬಹಳ ಶ್ರೇಷ್ಠ. ಅದನ್ನು ಮಕ್ಕಳಿಗೆ ಹಚ್ಚಿದರೆ ಚರ್ಮರೋಗಗಳು ಬರುವುದಿಲ್ಲ. ಅಘೋರಿಗಳು ಮುಂತಾದವರು ಮೈಗೆಲ್ಲ ವಿಭೂತಿಯನ್ನು ಹಚ್ಕೊಳ್ತಾರೆ. ಇದರಿಂದ ಚರ್ಮದಲ್ಲಿರುವಂತಹ ಸಣ್ಣ ಸಣ್ಣ ರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ಆಗ ಒಳಗಿನ ಶಾಖೆ ಅಲ್ಲಿಯೇ ಉಳಿಯುವುದರಿಂದ ಅವರಿಗೆ ಚಳಿಯಾಗುವುದಿಲ್ಲ.